ಅರ್ಥಾಯ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ಒಂದೇ ಪಾರ್ವತಿ ಪರಮೇಶ್ವರವು. ಈ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಸಿದ್ಧಿ ಪುರುಷರು, ಸಾಧು ಸಂತರು, ಶರಣರು, ಮಹಿಮಾಪುರುಷರಾಗಿ ಬಹಳ ಮಂದಿಯಾಗಿ ಹೋಗಿದ್ದಾರೆ. ಅದರಲ್ಲಿ ಯದ್ದಲಗುಡ್ಡ ಗ್ರಾಮದ ಶ್ರೀ ಮಲ್ಲಪ್ಪ ಮತ್ತು ಲಕ್ಷ್ಮೀಬಾಯಿ ಶರಣ ದಂಪತಿಗಳ 8 ಜನ ಮಕ್ಕಳಲ್ಲಿ 2ನೇ ಮಗನು ದೇವಮಾನವ ಈ ಸಿದ್ದಪ್ಪನು. ಅಂದರೆ ಈಗಿನ ಯಡಿಸಿದ್ದೇಶ್ವರ ಮಹಾಸ್ವಾಮಿಗಳು. ಶ್ರೀ ಯಡಿಸಿದ್ದೇಶ್ವರ ಮಠಕ್ಕೆ ತಾಯಿಯೊಂದಿಗೆ ಹಿಂಬಾಲಿಸಿ ಹೋಗುತ್ತಿದ್ದ ಈ ಬಾಲಕನನ್ನು ಶ್ರೀ ಸಿದ್ದರಾಮೇಶ್ವರ ಸ್ವಾಮಿಗಳು ಮಠಕ್ಕೆ ಬರಲು ಹೇಳಿದಾಗ ಆ ತಾಯಿ ಮಠಕ್ಕೆ ಒಪ್ಪಿಸಿದಳು. ಸ್ವಾಮಿಗಳ ಕೃಪಾಕಟಾಕ್ಷದಲ್ಲಿ ಬೆಳೆಯುತ್ತಾ ಸಿದ್ದಪ್ಪನು ಬೆಳೆದು ದೊಡ್ಡವನಾಗಿ ಪೂಜೆ ಪುನಸ್ಕಾರಗಳಿಗೆ ಜವಾಬ್ದಾರಿ, ಪ್ರಾಮಾಣಿಕ ನಿಷ್ಠೆ ಇತ್ಯಾದಿ ಮೈಗೂಡಿಸಿಕೊಂಡರು. ಶ್ರೀ ಸಿದ್ದರಾಮೇಶ್ವರ ಆಜ್ಞೆಯಂತೆ ಶ್ರೀ ಯಡಿಸಿದ್ದೇಶ್ವರ ಮಠದಿಂದ ಸುಳದಾಳಕ್ಕೆ ಬಂದು ಲೋಕ ಸಂಚಾರಗೈದು ಅನೇಕ ಪವಾಡಗಳ ಸುರಿಮಳೆಗೈದು ಸಿದ್ಧಿ ಮಹಾಪುರುಷರಾದರು. ಕೊನೆಗೆ ಬೆಳಗಾವಿ ತಾಲೂಕಿನ ಕಡ್ಲೆಗುದ್ದಿ ಗ್ರಾಮಕ್ಕೆ ಬಂದು ಉಳಿದರು. ಪವಾಡ ಪುರುಷರಾಗಿ ಭಕ್ತರ ಹೃದಯದಲ್ಲಿ ಉಳಿದು 1970ನೇ ಸಾಲಿನಲ್ಲಿ ಶ್ರೀ ಜಡಿಸಿದ್ದೇಶ್ವರ ಅಜ್ಜನವರು ಲಿಂಗೈಕ್ಯರಾದರು. ಅವರು ಈಗಲೂ ಭಕ್ತರೊಂದಿಗೆ ತಮ್ಮ ಕಾಮಧೇನು ಕಲ್ಪವೃಕ್ಷವಾಗಿ ಭಕ್ತರ ಮನೋರಥವನ್ನು ಈಡೇರಿಸುವ ಆರಾಧ್ಯ ದೇವರಾಗಿದ್ದಾರೆ. ಈ ಪವಾಡ ಮಹಿಮಾಪುರುಷರಾದ ಶ್ರೀ ಜಡಿಸಿದ್ದೇಶ್ವರ ಅಜ್ಜನವರ ಬಗ್ಗೆ ರವಿಕುಮಾರ್ ಮಲ್ಲಿಕಾರ್ಜುನ ರಾಸಣ್ಣವರ ಸಾಕಿನ ಕಡ್ಲೆಗುದ್ದಿ ಇವರ ಜೀವನ ಚರಿತ್ರೆ ಮತ್ತು ಭಕ್ತಿಗೀತೆಗಳನ್ನು ಬರೆದು 1999ರಲ್ಲಿ ಪುಸ್ತಕವನ್ನು ಬಿಡುಗಡೆಗೊಳಿಸಿದರು. ಶ್ರೀ ರವಿಕುಮಾರ್ ಇವರು ಬಿಕಾಂ ಪದವೀಧರರಾಗಿದ್ದರೂ ಸಾಹಿತ್ಯಾಸಕ್ತರಾಗಿದ್ದಾರೆ. ಬೆಳಗಾವಿ SP ಆಫೀಸಿನಲ್ಲಿ FTR ಆಗಿದ್ದ ಇವರು ವೃತ್ತಿಯಲ್ಲಿ ಗುಮಾಸ್ತರಾಗಿದ್ದರೂ ಪ್ರವೃತ್ತಿಯಲ್ಲಿ ಲೇಖಕರಾಗಿದ್ದಾರೆ. ಇವರ ಸಾಹಿತ್ಯ ಕ್ಷೇತ್ರಕ್ಕೆ ಹಲವಾರು ಪುರಸ್ಕಾರಗಳೊಂದಿಗೆ ಸಿರಿಗನ್ನಡ ರಾಜ್ಯೋತ್ಸವ ಮತ್ತು ಭಾರತ ಭೂಷಣ ಪ್ರಶಸ್ತಿಗಳು ಬಂದಿವೆ. ಇವರು ಶ್ರೀ ಕಣಿಬಸವೇಶ್ವರ ದೇವಸ್ಥಾನ ಅಭಿವೃದ್ಧಿಪಡಿಸಿ ಗ್ರಾಮದ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅಜ್ಜನವರ ಬಗ್ಗೆ ಇವರು ಬರೆದ ಹಲವಾರು ಭಕ್ತಿ ಗೀತೆಗಳಲ್ಲಿ ಕೆಲವು ಮಾತ್ರಕ್ಕೆ ಕವಿತಟ್ಟೆಯನ್ನು ಬಯಲುವಂಗಲದ ಪ್ರಸಿದ್ಧ ಶರಣ ಗಾಯಕರಾದ ಶ್ರೀ ಕುಮಾರ್ ಬಸಪ್ಪ ಕಡೆಮಣಿಯವರು ಅತ್ಯಂತ ಸುಮಧುರವಾಗಿ ಸಂಗೀತ ಸಂಯೋಜಿಸಿ ಅವರ ತಂಡದವರೊಂದಿಗೆ ಭಕ್ತರ ಹೃದಯ ಮುಟ್ಟಿ ಪುನೀತರಾಗುವಂತೆ ಚೆನ್ನಾಗಿ ಹಾಡಿದ್ದಾರೆ. ಕವಿ ಮತ್ತು ಸಂಗೀತಗಾರರಿಗೆ ಇನ್ನೂ ಅಷ್ಟು ಜನರ ಪ್ರೀತಿ ಪಾತ್ರರಾಗಿ ಇವರ ಸಂಗೀತ ಪ್ರಸಿದ್ಧವಾಗಿ ಬೆಳೆಯಲೆಂದು ನನ್ನ ಶುಭಾಶೀರ್ವಾದಗಳು. ಇವರ ಹಾಡುಗಳನ್ನು ಕೇಳಿ ಅಜ್ಜನ ಕೃಪಾಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ಹಾರೈಸುವೆನು.